ರಾತ್ರಿಯನ್ನು ಉತ್ತರಿಸಬೇಕು. ಇಂತಹ ಒಂದು ದುಸ್ವಪ್ನ ನನ್ನ ಬದುಕಿಗೆ ಯಾಕೆ ಬಂತು? ಏನಾಗ್ತಾ ಇದೆ ನೋಡೋಣ. ಮಲಗಿ ನಿದ್ರಿಸ್ತೇನೆ. ಕಡಲಾಗ ಮನದಿ ಧೈರ್ಯವ ತಾಳೆ ಬೇಸರದಿ ಮಲಗಿರೆ ಮನದಿ ಧೈರ್ಯವ ತಾಳೆ ಮಲಗಿರಲಾಗ ಪೂರೈಸಿದೆ. ಇಷ್ಟ ದೇವತಾರ್ಚನೆಗೈಯಬೇಕೆಂಬ ಕಾರಣಕ್ಕಾಗಿ ಶಂಕರನನ್ನು ವಿಶೇಷವಾಗಿ ಅರ್ಚಿಸಿದ ಬಗೆ ಹೇಗೆ? ಓಂ ಭೈರವ ರುದ್ರಾಯ ಮಹಾರುದ್ರಾಯ ರುದ್ರರುದ್ರಾಯ ಅಘೋರ ರುದ್ರಾಯ ಅಂಡರುದ್ರಾಯ ಪಿಂಡರುದ್ರಾಯ ಅತಳ ರುದ್ರಾಯ ಸುತಳ ರುದ್ರಾಯ ನಮಃ ಶಿವಾಯ ಎನ್ನುವ ಹಾಗೆ ಭಜಿಸಿದೆ. ಪ್ರಸಾದವನ್ನು ಸ್ವೀಕರಿಸಿದೆ. ನಡಿಬೇಕಾದ್ದು ಯೋಚನೆ ಮಾಡಬೇಕಾದ್ದು ನನ್ನ ಕಣ್ಣನ್ನೇ ನಂಬದಾದಂತಹ ಸ್ಥಿತಿ ಬಂತು. ಒಂದು ಕಾಲದಲ್ಲಿ ಬರಡು ಭೂಮಿಯಾಗಿ ಬಿದ್ದಂತ ಕಳನಾಡಿನ ಗಿರಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಎಲ್ಲಿ ನೋಡಿದ್ರು ನಿತ್ಯ ಹರಿದ್ವರ್ಣ, ಎಲ್ಲಿ ನೋಡಿದ್ರು ನಿತ್ಯ ಶ್ಯಾಮಲೆಯಾಗಿ ಭೂದೇವಿ ಕಂಗೊಳಿಸ್ತಾ ಇದ್ದಾಳೆ. ಬರಡು ಭೂಮಿ ಈ ರೀತಿಯಾಗಿ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಅಂತ ಆದ್ರೆ ಕಾರಣ ಏನು? ಯಾರ ಶಕ್ತಿ, ಯಾರ ಪ್ರಭಾವ? ಓಹೋ, ಓಲಿ ನೋಡಿ, ಕಳನಾಡಿನ ಎತ್ತರವಾದಂತಹ ಗಿರಿ ಮೊದಲು ಬರಡು ಭೂಮಿಯಾಗಿತ್ತು. ಒಂದು ತೊಟ್ಟು ನೀರಿರಲಿಲ್ಲ. ಇವಾಗ ಹಾಗಲ್ಲ, ನೀರು ಯಥೇಚ್ಛವಾಗಿ ಹರಿತಾ ಇದೆ. ಯಾವ ಸ್ಥಳದಲ್ಲೇ ಆಗಲಿ ನೀರು ಅಧಿಕವಾಗಿ ಹರಿತದೆ ಅಂತ ಆದ್ರೆ ಆ ಭೂಮಿ ಬರಡಾಗುವುದಿಲ್ಲ, ಬಂಜೆಯಾಗುವುದಿಲ್ಲ. ಹಾಗಾದ್ರೆ ಇನ್ನೊಂದೆಡೆ ನೋಡ್ತಾ ಇದ್ದೇನೆ, ನಮ್ಮವರೆಲ್ಲವರು ಅಳಿದು ಬಿದ್ದಿದ್ದಾರೆ. ನಮ್ಮವರನ್ನು ಕೊಲ್ಲಿಸಿದವರು ಯಾರು? ಯಾವ ಶಕ್ತಿಯ ಕೈವಾಡ ನಡೀತಾ ಇದೆ? ಯಾರ ಪ್ರಭಾವ? ತಿಳಿಯಲೇಬೇಕು. ನೀರು ಹರಿಯುವಿಕೆಯನ್ನು ನಿಲ್ಲಿಸಿ ಬಿಡ್ತೇನೆ. ಇನ್ನು ಯಾರಿಗೂ ನೀರಿಲ್ಲ. ನೀರಾವರಿ ಯೋಜನೆ ಸ್ಥಗಿತ. ಬೇಡ, ಯಾರು ಗಲಾಟೆ ಮಾಡ್ಕೊಳ್ಳೋದು ಬೇಡ. ನಿಲ್ಲಿಸಿ ಬಿಡ್ತೇನೆ. ಯಾರಿಗೂ ನೀರು ಸಿಗಬಾರ್ದು.